ರಾಜ್ಯದಲ್ಲಿ ಬೇಸಿಗೆಯ ಆರಂಭದಲ್ಲೇ ಸೃಷ್ಟಿಯಾಗಿರೋ ಕುಡಿಯೋ ನೀರಿನ ಸಮಸ್ಯೆಯ ಬಗ್ಗೆ ನಾವು ನಿಮ್ಮ ಮುಂದೆ ಆ ಮಾಹಿತಿಯನ್ನು ಇಡ್ತಾ ಇದ್ವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗಿದೆ ಅಂತ. ರಾಜಧಾನಿಯು ಕೂಡ ಅದೇ ಸ್ಥಿತಿಯನ್ನು ಎದುರಿಸುವ ಮುನ್ಸೂಚನೆ ಕಾಣ್ತಾ ಇದೆ. ಬೆಂಗಳೂರಿನ 448 ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆಯ ಮುನ್ಸೂಚನೆ ಇದೆ. BWSSB ಸದ್ಯ ಬೇಸಿಗೆ ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಒಟ್ಟು 448 ಪ್ರದೇಶಗಳನ್ನು ಗುರುತಿಸಲಾಗಿದೆ. ಸಮಸ್ಯೆಯಾಗಬಹುದಾದಂಥ ಸಮಸ್ಯೆಗಳು, ಜಾಗಗಳು. ಅದನ್ನು ಹೇಗೆ ಬಗೆಹರಿಸೋದು ಅನ್ನೋದರ ಬಗ್ಗೆ ಪ್ರಯತ್ನಗಳು ಸಾಗ್ತಿದೆ. ಏನು ವ್ಯವಸ್ಥೆ ಮಾಡಬಹುದು ಅಂತ. ಖಾಸಗಿ ಟ್ಯಾಂಕರ್ಗಳನ್ನು ಬಳಸಿಕೊಳ್ಳೋದಕ್ಕೆ ಹಿಂದೆಯೂ ಕೂಡ ಸಮಸ್ಯೆಯಾದಾಗ ಖಾಸಗಿ ಟ್ಯಾಂಕರ್ಗಳನ್ನು ಬಳಸಿಕೊಳ್ಳಲಾಗಿತ್ತು. ಈಗಲೂ ಕೂಡ ಅದೇ ಯೋಚನೆಯನ್ನ ಜಲಮಂಡಳಿ ಮಾಡ್ತಾ ಇರೋದು. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಖಾಸಗಿ ಟ್ಯಾಂಕರ್ಗಳನ್ನೇ ನಂಬಿಕೊಳ್ಳಬೇಕಾದಂಥ ಸ್ಥಿತಿ ಬಂದರೂ ಬರಬಹುದು. ಅದರ ಮುನ್ಸೂಚನೆ ಕಾಣ್ತಾ ಇದೆ. ಒಟ್ಟು 448 ಜಾಗಗಳನ್ನು ಗುರುತಿಸಲಾಗಿದೆ. ಈ ಬೇಸಿಗೆಯಲ್ಲಿ ಸಮಸ್ಯೆ ಆಗುವಂಥ ಜಾಗಗಳು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.